ಏನು ಇವತ್ತು ನಿಮ್ಮ ಮೇಲೆ ಬಹಳ ಕುತೂಹಲ ಇರುವಂತ ಆತ್ಮಸಾಕ್ಷಿ ಮತ ಹಾಕಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೇನೆ. ಕಳೆದ 5-6 ಸಾರಿ ನಾನು ಪಕ್ಷ ಹೇಳ್ದಂಗೆ ಕೇಳಿದ್ದೀನಿ. ಪಕ್ಷ ಹಾಕುವಾಗ ಯಾರು ರಾಜ್ಯಸಭೆಗೆ ನಿಲ್ತಾರೆ ಅವರು ನಮಗೆ ಅನುದಾನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಟ್ ಯಾರೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಅನುದಾನ ಕೊಡಲ್ಲ. ಈಗ 45 ಜನಕ್ಕೆ ನಾವು MLA ಏನು ವೋಟ್ ಹಾಕ್ತೀವಿ, ಅವ್ರು ರಾಜ್ಯಸಭಾ ಸದಸ್ಯರಾಗ್ತಾರೆ. 5-6 ವರ್ಷದಲ್ಲಿ ಸರಿಸುಮಾರು 30 ಕೋಟಿ ಅವ್ರಿಗೆ ಅವರ MP ಅನುದಾನ ಬರ್ತದೆ. ಈ 45 ಜನಕ್ಕೆ ಯಾರಿಗೂ ಕೂಡ 5 ರೂಪಾಯಿ ಅನುದಾನ ಕೊಡೋದಿಲ್ಲ. ಅದಕ್ಕೆ ನಾನು ಈ ಸಾರಿ ಯಾರಿಗೂ ಕೂಡ ವೋಟ್ ಮಾಡಬಾರ್ದು. ಯಾರು ಆತ್ಮಸಾಕ್ಷಿಯಾಗಿ ನಮ್ಮ ಕ್ಷೇತ್ರಕ್ಕೆ ಸರ್ಕಾರಿ ಶಾಲೆಗೆ ರಿಪೇರಿಗಿರ್ಬೋದು ಮತ್ತೊಂದಕ್ಕಿರ್ಬೋದು ಅದು ಕೊಟ್ಟರೆ ಅವ್ರಿಗೆ 100% ಮೊದಲನೇ ಪ್ರಾಶಸ್ತ್ಯ ಮತ ಅವರಿಗೆ ನಾನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಯಾರಾದ್ರೂ ಕೊಡಲಿ, ಕಾಂಗ್ರೆಸ್ BJP JDS ಅಂತಕ್ಕಂಥ ನನ್ನ ಭೇದ ಭಾವ ಇಲ್ಲ. ಇದುವರೆಗೂ ಎಲ್ಲ ಕೂಡ ನೋಡಾಗಿದೆ, ಎಲ್ಲ ಕೂಡ ಪ್ರಾಮಿಸ್ ಮಾಡಿ ಇದು ಮಾಡೋದು ಆಗಿದೆ. ಅದರಿಂದ ಈ ಸಾರಿ ಯಾರು ಈಗ ಬಂದಿದ್ದೀನಿ ಯಾರು ಅಪ್ರೋಚ್ ಮಾಡಿ ಪ್ರಾಮಿಸ್ ಮಾಡ್ತಾರೆ 100% ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ನೆನ್ನೆ ಬರಲಿಲ್ಲ, ಇವತ್ತೇ ಬರ್ತಾ ಇರೋದು. ಏನಾರ ಆಗ್ಲಿ ಆತ್ಮಸಾಕ್ಷಿ ಮತ ಚಲಾವಣೆ ಮಾಡ್ತೀನಿ. ವಿಪ್ ಇಶ್ಯೂ ಮಾಡೋರೆ ಮತ್ತೊಂದು ಮಾಡೋರೆ ಅದ್ಯಾವುದು ಕೂಡ ಇಲ್ಲ. ಯಾರು ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ ವೋಟ್ ಹಾಕ್ತೀನಿ. ಯಾವುದು ಇನ್ನು ಈಗ ಬಂದಿದ್ದೀನಿ, ವಿಧಾನಸೌಧಕ್ಕೆ ಬಂದಿದ್ದೀನಿ. ಯಾರು ಅಪ್ರೋಚ್ ಮಾಡ್ತಾರೆ ನೋಡ್ತೀನಿ. ಈಗ DK ಶಿವಕುಮಾರ್ ಅವರನ್ನ CM ನ ಭೇಟಿ ಆಗ್ತೀರಾ ಹಾಗಾದ್ರೆ? ಇಲ್ಲ, ಯಾವ ಲೀಡರ್ನು ಭೇಟಿ ಆಗಲ್ಲ. ಯಾವ ಲೀಡರ್ನು ಭೇಟಿ ಆಗಲ್ಲ. ಯಾರು ರಾಜ್ಯಸಭಾ ನಿಂತಿದ್ದಾರೆ ಅವರು ಅಪ್ರೋಚ್ ಮಾಡಿ ಅವ್ರು ಯಾವ ಮಟ್ಟದಲ್ಲಿ 100% ನನಗೆ ಪ್ರಾಮಿಸ್ ಮಾಡ್ತಾರೆ. ಅವ್ರ ಅನುದಾನ 20 ಲಕ್ಷ ಅಲ್ಲಿ 50 ಲಕ್ಷ ಅಲ್ಲಿ ಯಾರು ಪ್ರಾಮಿಸ್ ಮಾಡ್ತಾರೆ ಗಟ್ಟಿಯಾಗಿ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಯಾರು ಆಗ್ಬೋದು. ನಂದೇನು ಇವರು ಅಂತವ್ರು ಎಂತಿಲ್ಲ. ಎಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ಕಾಂಗ್ರೆಸ್ ಪಕ್ಷ ಹೇಳ್ದಂಗೆ ಕೇಳಿದ್ದೀನಿ. BJP ಇದ್ದಾಗಲೂ ಇಬ್ಬರಿಗೆ ರಾಜ್ಯಸಭಾಗೂ 2-3 ಜನಕ್ಕೆ ರಾಜ್ಯಸಭಾ ಹೇಳ್ದಂಗೂ ಕೇಳಿದ್ದೀನಿ ಸರಿ. ಅದಕ್ಕೆ ಅದು ಇಲ್ಲ ಇದು ಇಲ್ಲ. ಆತ್ಮಸಾಕ್ಷಿ ಯಾರು ಮಾತಾಡಿಲ್ಲ. ಈಗ ಬಂದಿದ್ದೀನಿ. ಇನ್ನೊಂದು ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ನಿಮ್ಮನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಯ್ತು ಮೈತ್ರಿ ಅಭ್ಯರ್ಥಿಗೆ. ಈಗೂ ಹಂಗೆ ಆಗುತ್ತಾ ಹಾಗಾದ್ರೆ? ಯಾವುದು ಈಗೂ ಕೂಡ ನಮ್ಮ ಎದುರಾಕೊಂಡ್ರೆ ಏನು ಆಗಲ್ಲ. ಅವ್ರೆ ಆತ್ಮಸಾಕ್ಷಿಯಾಗಿ ಮತ ಚಲಾವಣೆ ಮಾಡ್ತೀನಿ.